ಬರಲಿ ಯಾರ 2024-2029 ಅವಧಿಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರ ಮತ್ತು ಖಜಾಂಚಿಯ ಚುನಾವಣೆ ಈ ದಿನ KGF ನಗರದಲ್ಲಿ ನಡೆಯಿತು. ಈಗಾಗಲೇ ರಾಜ್ಯ ಪರಿಷತ್ ಸದಸ್ಯರ ಆಯ್ಕೆ ಅವಿರೋಧವಾಗಿ ಆಗಿತ್ತು ಕಂದಾಯ ಇಲಾಖೆಯ ಅಂಬರೀಶ್ ಅವರು. ಸೊ ಕಣದಲ್ಲಿ ನಮ್ಮ ಸಿಂಡಿಕೇಟಿಂದ ಅಧ್ಯಕ್ಷನಾಗಿ ನಾನು ಮತ್ತು ಖಜಾಂಚಿಯಾಗಿ ಆರೋಗ್ಯ ಇಲಾಖೆಯ ಸತೀಶ್ ಕುಮಾರ್ ಅವರು ನಿಂತಿದ್ವಿ. ಸೊ ನಮಗೆ ಇವತ್ತು 32 ಮತಗಳಲ್ಲಿ ನನಗೆ 20 ಮತಗಳು ಮತ್ತು ಸತೀಶ್ ಅವರಿಗೆ 32ರಲ್ಲಿ 21 ಮತಗಳು ಬಂದು ನಾವು ಇಲ್ಲಿ ಗೆಲುವನ್ನು ಸಾಧಿಸಿದ್ದೇವೆ. ಇದು ಗೆಲುವು ಅಂದರೆ ನಮ್ಮಿಬ್ಬರ ಗೆಲುವಲ್ಲ, ಸರ್ಕಾರಿ ನೌಕರರ ಸಂಘದ ಗೆಲುವು ಮತ್ತು KGF ತಾಲೂಕಿನ ಸಮಸ್ತ ಸರ್ಕಾರಿ ನೌಕರರ ಗೆಲುವು. ಸೊ ಈ ಸಂದರ್ಭದಲ್ಲಿ ನಾನು ನಮ್ಮ KGF ತಾಲೂಕಿನ ಸರ್ಕಾರಿ ನೌಕರ ಸಂಘದ ಕಾರ್ಯಕಾರಿ ಸಮಿತಿಯ ಸಮಸ್ತ ನಿರ್ದೇಶಕರಿಗೆ ಮತ್ತು ನಮ್ಮ ಎಲ್ಲ ವೃಂದ ಸಂಘಗಳ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ, ನನ್ನ ಹಿತೈಷಿಗಳಿಗೆ, ನನ್ನ ಎಲ್ಲ ಸರ್ಕಾರಿ ನೌಕರರಿಗೆ ನಾನು ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ಸರ್ಕಾರಿ ನೌಕರರ ಸಂಘ ಅಂದರೆ ನಮ್ಮ ಸಮಸ್ಯೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ನಾವೇ ಕಟ್ಕೊಂಡಿರ್ತಕ್ಕಂಥ ಒಂದು ಗೂಡು. ಸೊ ಹಾಗಾಗಿ ನಾವು ನಮ್ಮ ನೌಕರರ ಸಮಸ್ಯೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಕೆಲಸ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಕಳೆದ 2 ವರ್ಷಗಳಿಂದ ಕೂಡ ನಾವು ಸರ್ಕಾರಿ ನೌಕರರಿಗೆ ಜೊತೆಗೆ ನಮ್ಮ ವಿಶೇಷವಾಗಿ ಶಿಕ್ಷಕರಿಗೆ ನಾವು ಬಹಳ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಆ ಸೇವೆಯನ್ನು ಗುರುತಿಸಿ ಮತ್ತೊಮ್ಮೆ ನಮಗೆ ನೌಕರರು, ನಮ್ಮ ನಿರ್ದೇಶಕರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ 32 ಇವತ್ತು ನಮಗೆ ಕೆಲವೊಂದು ಮತಗಳು ಬರದೇ ಇರ್ಬೋದು, ಆದರೆ ಅವರನ್ನು ಕೂಡ ನಮ್ಮ ಎಲ್ಲ ನಿರ್ದೇಶಕರನ್ನ ಒಟ್ಟುಗೂಡಿಸ್ಕೊಂಡು ಒಂದು ಒಳ್ಳೆಯ ಕಾರ್ಯಕಾರಿ ಸಮಿತಿಯನ್ನು ನಾವು ರಚನೆ ಮಾಡಿಕೊಂಡು ಆ ಮುಖಾಂತರ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಸರ್ಕಾರಿ ನೌಕರರಿಗೆ ಉತ್ತಮ ಕೆಲಸಗಳನ್ನು ಮಾಡಿಕೊಡ್ತಕ್ಕಂಥ ಅವ್ರಿಗೆ ಬರಬೇಕಾಗಿರ್ತಕ್ಕಂಥ ಸರ್ಕಾರಿ ಸವಲತ್ತುಗಳನ್ನು ಕಾಲಕಾಲಕ್ಕೆ ಅವರಿಗೆ ತಲುಪಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ. ಆ ಸರ್ಕಾರಿ ನೌಕರ ಸೇವೆಯನ್ನು ಮಾಡೋದ್ರ ಜೊತೆಗೆ ನಾವು ಸಾಮಾಜಿಕವಾಗಿ ಮತ್ತು ಸಾರ್ವಜನಿಕರ ಸೇವೆಯನ್ನು ಕೂಡ ಮಾಡಲಿಕ್ಕೆ ನಾವು ಮುಂದೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇವೆ. ಮತ್ತೊಮ್ಮೆ ನನಗೆ ಈ ನಮ್ಮ ಗೆಲುವಿಗೆ ಕಾರಣಕರ್ತರಾಗಿರ್ತಕ್ಕಂತಹ ಎಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣಕರ್ತರಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಕಾರಣಾಂತರಗಳಿಂದ ನಾವು ಅವಿರೋಧವಾಗಿ, ಯಾಕೆಂದರೆ ಇದೇ KGFನಲ್ಲಿ ಇತಿಹಾಸದಲ್ಲೇ ಇದುವರೆಗೂ ಕೂಡ ಚುನಾವಣೆ ಅಧ್ಯಕ್ಷರಿಗೆ ನಡೆದೇ ಇಲ್ಲ. ಆದರೆ ಕಾರಣಾಂತರಗಳಿಂದ ಕೆಲವು ಕಾರಣದ ಕೈಗಳು ಇಲ್ಲಿ ಚುನಾವಣೆ ನಡೀಲೇಬೇಕು ಅಂತ ಪ್ರಯತ್ನ ಮಾಡಿದ್ರಿಂದ ಇಲ್ಲಿ ಚುನಾವಣೆ ನಡೀತು. ಇಲ್ಲಿ ಚುನಾವಣೆ ಅನಿವಾರ್ಯ ಇರಲಿಲ್ಲ, ಆದರೆ ಅನಿವಾರ್ಯ ಆಗೋ ಹಾಗೆ ಮಾಡಿಬಿಟ್ರು. ಏನೇ ಆಗಲಿ ಚುನಾವಣೆ ಆದಾಗಲೇ ಅಲ್ವಾ ನಮ್ಮ ಶಕ್ತಿ. ಈಗ ನನಗೂ ಕೂಡ 20 ಮತಗಳು ಬಂದು 12 ಮತಗಳು ಬಂದಿಲ್ಲ. ಸೊ 12 ಮತಗಳು ಯಾಕೆ ಬಂದಿಲ್ಲ ಅಂತ ನಾನು ಕೂಡ ಮುಂದಿನ ದಿನ ಚಿಂತನೆ ಮಾಡ್ತಕ್ಕಂಥದ್ದು, ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಳ್ತಕ್ಕಂಥ ಕೆಲಸ ಆಗ್ತದೆ. ಸೊ ಹಾಗಾಗಿ ಇದೆಲ್ಲ ಒಳ್ಳೆ ಬೆಳವಣಿಗೆ ಅಂತೇಳಿ ನಾನು ಭಾವಿಸ್ತೇನೆ. ಅಂದರೆ ಇಲ್ಲಿ ಜಿದ್ದಾಜಿದ್ದಿನ ಚುನಾವಣೆ ನಡೀಬಾರ್ದಾಗಿತ್ತು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸೌಹಾರ್ದಯುತವಾಗಿರ್ತಕ್ಕಂಥ ಚುನಾವಣೆ ನಡೀಬೇಕಾಗಿತ್ತು ಅಂತಕ್ಕಂಥದ್ದು. ಅದೇನೇ ಆಗಲಿ ನಮ್ಮ ತಂಡ ತುಂಬ ಚೆನ್ನಾಗಿದೆ. ನಾವೆಲ್ಲರೂ ಕೂಡ ಒಟ್ಟಿಗೆ ಸರ್ಕಾರಿ ನೌಕರರ ಸೇವೆಯನ್ನು ಮಾಡ್ತೇವೆ, ಜೊತೆಗೆ ಜನರ ಸೇವೆಯನ್ನು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಬಯಸ್ತೇವೆ.